ಕರ್ನಾಟಕ ನ್ಯೂಸ್ ಬೀಟ್ 13ನೇ ವಸಂತದ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ. ಇದೇ 13 ವರ್ಷಗಳ ಹಿಂದೆ ಪತ್ರಿಕೆ ಪ್ರಾರಂಭವಾದಂತಹ ಸಮಯದಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಪತ್ರಿಕೆಯನ್ನು ಲೋಕಾರ್ಪಣೆ ಮಾಡಿದಂತಹ, ಅಂದರೆ ಮೊದಲ ಹೆಜ್ಜೆಯಿಂದಲೂ ಈ 13 ವಸಂತಗಳವರೆಗೂ ಇನ್ನು ಮುಂದೆಯೂ ನಮ್ಮ ಜೊತೆ ನಿಂತಿರುವಂತಹ, ಕನ್ನಡ ನಾಡಿನಲ್ಲಿ ನೆಲ, ಜಲ, ಭಾಷೆ ಅಂತ ಬಂದಾಗ ಸದಾ ಮುನ್ನುಗ್ಗುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಕನ್ನಡಿಗ, ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಕರವೆಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಪ್ರವೀಣ್ ಶೆಟ್ಟಿ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೀವಿ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಜನಪ್ರಿಯ ನಾಯಕರು, ಬಡವರ ಜೊತೆ ಜನರ ಜೊತೆ ಸದಾ ಇರುವಂಥ ಅಶ್ವಥ್ ನಾರಾಯಣ್ ಅವರು ವೇದಿಕೆಯಲ್ಲಿದ್ದಾರೆ. ಇನ್ನೊಬ್ಬರು ಸಾಗರದ MLA ಆಗಿ ಜೀವನದಲ್ಲಿ ಶಾಸಕರಾಗಬೇಕಾದರೆ ಅವರು ಹೋರಾಟ ಮಾಡ್ಕೊಂಡು ಬಂದಂಥವ್ರು. ನಿರಂತರವಾಗಿ ರಾಜಕಾರಣದಲ್ಲಿ ಹೋರಾಟವನ್ನು ಮಾಡೋದ್ರ ಮುಖಾಂತರ ಸಾಗರದ ಅಭಿವೃದ್ಧಿಗೆ ಜನಪ್ರಿಯ ನಾಯಕರಾಗಿ ಈ ರಾಜ್ಯದಲ್ಲಿ ಅನೇಕ ಸ್ನೇಹಿತರ ಬಳಗವನ್ನು ಕಟ್ಕೊಂಡು ಮುಂದೇನು ಮಂತ್ರಿಗಳಾಗೋ ತನಕ ಅವರು ಬಿಡೋಂಗಿಲ್ಲ, ಮಂತ್ರಿಗಳಾಗಲೇಬೇಕು, ಜನಪರವಾಗಿರ್ತಾರೆ. ಅವರು ಸಹ ವೇದಿಕೆಯಲ್ಲಿದ್ದಾರೆ. ಇನ್ನೊಬ್ಬರು ದಿಟ್ಟ ಮಹಿಳೆ, ಕಿತ್ತೂರು ರಾಣಿ ಚೆನ್ನಮ್ಮ ವನಕ್ಕೆ ಓಬವ್ವ ನೋಡಿದ್ರೋ ಎಲ್ಲೋ ಗೊತ್ತಿಲ್ಲ, ಜನಪರವಾಗಿ, ಮಹಿಳೆಯರ ಪರವಾಗಿ ಜನರ ಜೊತೆಯಲ್ಲಿ ಸದಾಕಾಲ ಇರುವಂಥ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಅಂತ ನಾಗಲಕ್ಷ್ಮಿ ಚೌಧರಿಯವರು ಸಹ ವೇದಿಕೆಯಲ್ಲಿದ್ದಾರೆ. ನಮ್ಮ ಯಂಗ್ ಮೆನ್ ಯಾವಾಗಲೂ ನಗ್ತಾ ಇರ್ತಾರೆ, ಯಾವಾಗಲೂ ಸರಳವಾಗಿರ್ತಾರೆ. ಲೇರಿ ವೇಲೂರು ಅವರು ಸಹ ಇವತ್ತು, ನಾವೆಲ್ಲ ಸ್ವಲ್ಪ ಬಣ್ಣ ಹಾಕ್ಕೊಂಡಿದ್ದೀವಿ, ಅವರು ಬಣ್ಣ ಹಾಕಿಲ್ಲ, ಯುವಕರಿಗೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಖುಷಿಯಾಗುತ್ತೆ. ನಾಗರಾಜ್ ಅವರು ವೇದಿಕೆಯಲ್ಲಿ ಯಾರು ಇರಬೇಕನ್ನೋದನ್ನ ಭಾರಿ ಸೂಕ್ಷ್ಮವಾಗಿ ಜನರ ಜೊತೆ ಮತ್ತು ಮಾಧ್ಯಮದ ಜೊತೆ ಕೆಲಸ ಮಾಡುವಂಥ ನಾಯಕರನ್ನ ವೇದಿಕೆ ಕರೆಸಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ನಾಗರಾಜ್ ಅರೆಹೊಳೆ ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕಾಗತ್ತೆ. ನಾಗರಾಜ್ ಅರೆಹೊಳೆ ಅಂದರೆ ಅರ್ಧ ಸಮುದ್ರ ಅರ್ಧ ಹೊಳೆ ಅವ್ರ ಊರು. ಒಂದು ಹಳ್ಳಿಯಿಂದ ಬಂದಂಥ ಹುಡುಗ. ಬಂದವರು ನಮ್ಮ ಕ್ರಾಂತಿ ದಿವಿಗೆ ಅಂತ ಒಂದು ಪತ್ರಿಕೆ ಇತ್ತು, ವಾರದಲ್ಲಿ 2 ದಿನ ಬರೋರು. ಅವರು ಎಷ್ಟು ಕೆಲಸ ಬೇಕೋ ಅಷ್ಟೇ ಮಾಡೋರು, ನ್ಯೂಸ್ ಕೊಡೋರು, ಹೋಗೋರು, ಮಾತು ಕಡಿಮೆ, ಚೆನ್ನಾಗಿ ಲೇಖನ ಬರೆಯುವಂಥವ್ರು. ಆಮೇಲೆ ನ್ಯೂಸ್ ಬೀಟ್ ಪತ್ರಿಕೆ ಪ್ರಾರಂಭ ಮಾಡಿದರು. ನಾನೇ ಹೋಗಿದ್ದೆ ಉದ್ಘಾಟನೆಗೆ. ಯಾಕೆ ಈ ಹುಡುಗ ಈ ಕೆಲಸ ಮಾಡೋಕ್ಕೋದೆ, ನಾವೇ ಸೋತ್ಬಿಟ್ಟಿವಿ, ಇವನೇನು ಮಾಡ್ತಾನಪ್ಪ ಅಂತ ನಾನು ಯೋಚನೆ ಮಾಡಿದ್ದೆ. ನಾಗರಾಜ್ ಆಮೇಲೆ ನೋಡಿದರೆ ಉದ್ಘಾಟನೆ ಮಾಡಿದ್ದೀವಿ, ವರ್ಷ ಕಾರ್ಯಕ್ರಮ ಮಾಡಿದರು, ಆದರೂ ಮಾತು ಕಡಿಮೆ. ಒಂದಿಷ್ಟು ಯುವಕರನ್ನ ಅಲ್ಲಲ್ಲಿ ಯಾರ್ಯಾರನ್ನ ಸಾಹಿತ್ಯವಾಗಿ ಸಿನಿಮಾ ಅವ್ರಿಗೆ ಸಿನಿಮಾದ ಹುಚ್ಚು ಇದೆ. 2 ಸಿನಿಮಾ ನಿರ್ದೇಶನ ಮಾಡಿದರು. ನಮ್ಮ ಬೇರೆದಾರು ಇಲ್ಲೇ ಇದ್ದಾರೆ. ಒಂದು ಸಿನಿಮಾದಲ್ಲಿ ಹೀರೋ ಮಾಡಿ ಜನಪರವಾದಂಥ ಸಿನಿಮಾವನ್ನು ತೆಗೆದಂಥವ್ರು. ಅದಾದಮೇಲೆ ಮತ್ತೆ ನ್ಯೂಸ್ ಬೀಟ್ ಚಾನಲ್ ಪ್ರಾರಂಭ ಮಾಡಿದರು. ಆಶ್ಚರ್ಯ ಆಯಿತು, ಮಾತಾಡಲ್ಲ ಮನುಷ್ಯ, ಹೆಂಗಪ್ಪ ಈ ನ್ಯೂಸ್ ಬೀಟ್ ಚಾನಲ್ ಮಾಡಿದ್ರಂತ ಯೋಚನೆ ಮಾಡ್ತಾಯಿದ್ರೆ ದಿನ ದಿನ ಕಷ್ಟ ಬಿಟ್ಟು ಅದ್ರ ಹಿಂದ್ಗಡೆ ಏನೇನು ಕಷ್ಟ ಬಿಟ್ಟಿದ್ದಾರೋ ಅವರಿಗೆ ಗೊತ್ತಿದೆ. ನಮ್ಮ ಅಶ್ವಥ್ ನಾರಾಯಣ್ ಅಂತವರು, ಗೋಪಾಲಕೃಷ್ಣ ಬೇಳೂರು ಅಂತವರು ಬೆನ್ನನ್ನು ತಡ್ತಾ ಇದ್ದಾರೆ. ಖುಷಿಯಾಗುತ್ತೆ. ತುಂಬ ಸಜ್ಜನ ವ್ಯಕ್ತಿ ಮತ್ತು ನಿಷ್ಠಾವಂತ. ಪತ್ರಿಕೆ ಜನಪರ, ಕನ್ನಡದ ಪರ, ರೈತರ ಪರ, ಧಾರ್ಮಿಕ ಕಥೆಗಳನ್ನು ಹಿನ್ನೆಲೆ ಇರುವಂಥ ವ್ಯಕ್ತಿ ಇವತ್ತು ಅದ್ಭುತವಾಗಿ 12 ವರ್ಷ ದಾಟಿ 13ನೇ ವರ್ಷಕ್ಕೆ ಕಾಲಿಡ್ತಾರೆ ಅಂದರೆ ನಿಜವಾಗಲೂ ನನಗೆ ಹೆಮ್ಮೆ ಆಗುತ್ತೆ, ಖುಷಿನೂ ಆಗುತ್ತೆ. ಇವತ್ತು ಅವರು ಮೊದಲನೇದಾಗಿ ಮಾತಾಡಬೇಕಾದ್ರೆ ನಾನು ಹೇಳ್ತಾ ಇದ್ದೆ ಗೋಪಾಲಕೃಷ್ಣ ಬೇಳೂರು ಹತ್ರ, ಇವ್ರ ವಾಯ್ಸ್ ನೋಡ್ರೆ ರವಿ ಬೆಳಗೆರೆ, ಪತ್ರಿಕಾ ದಿಗ್ಗಜ ರವಿ ಬೆಳಗೆರೆ ಅವರ ವಾಯ್ಸ್ ಬಂದಾಗಿದೆ ಅಲ್ಲ ಅಂತ. ಹೇಗೆ ಮಾತಾಡ್ತಾ ಇದ್ರು ಅಂದರೆ ಆಶ್ಚರ್ಯ ಆಗ್ತಾ ಇದೆ. ಮಾತಾಡ್ತಾನೆ ಇದ್ದಿಲ್ಲ ಅವರು, ಕೆಲಸ ಮಾತ್ರ ಮಾಡ್ತಾ ಇದ್ದಿದ್ದು. ಸ್ಯಾಟಲೈಟ್ ತನಕ ಹೋಗ್ತಾ ಇದ್ದಾರೆ. ನಾವು ಅವ್ರ ಹಿಂದೆ ಇರೋಣ.
ಅವ್ರನ್ನ ಬೆಳೆಸುವಂಥ ಕೆಲಸ ನಾವೆಲ್ಲ ಮಾಡೋಣ. ಬಾರಿ ಇವತ್ತು ಪತ್ರಿಕಾ ಧರ್ಮ ಏನೇನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾರ್ಯಾರನ್ನ ಎಲ್ಲೆಲ್ಲಿ ಬೆದರಿಸ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ. ಕೆಲವರು ಪ್ರಾಮಾಣಿಕವಾಗಿ ಸೇವೆ ಮಾಡೋದ್ರಲ್ಲಿ, ಪತ್ರಿಕಾ ಧರ್ಮವನ್ನು ಉಳಿಸ್ಕೊಂಡು ಬರೋದ್ರಲ್ಲಿ ನಮ್ಮ ನಾಗರಾಜ್ ಅರೆಹೊಳೆಯವರು ನಿಜವಾಗ್ಲೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ, ಜನಪರವಾಗಿರ್ತಾರೆ, ನಾಡಪರವಾಗಿರ್ತಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ನಮಗೂ ಸಹ ಹೆಮ್ಮೆ ಆಗುತ್ತೆ. ನೋಡಿ, ಅವರು ಸನ್ಮಾನಿತರನ್ನ ಕರೆದಿದ್ದಾರೆ. ಗುರುರಾಜ್ ಹೊಸಕೋಟೆ, ಜಾನಪದ ರತ್ನ. ಬಿರೇದಾರ್, ಪತ್ರಿಕೆಯ ದಿಗ್ಗಜ ಸಶಿವ್ ಶೆಣೆ. ಚಿತ್ರ ನಿರ್ದೇಶಕರಂತ ರೂಪಾ ಅಯ್ಯರ್ ಅವ್ರನ್ನು ಸಹ ಇವತ್ತಿನ ಸನ್ಮಾನಕ್ಕೆ ಕರೆದಿಯಾರಂದರೆ ಖುಷಿ ಆಗುತ್ತೆ. ಆಯ್ಕೆ, ಅವರು ಹಣ ಇರೋರನ್ನ ಯಾರನ್ನೂ ಕರೆಯಲ್ಲ, ಸಾಧನೆ ಮಾಡದೇ ಇರೋರನ್ನ ಕರೆಯಲ್ಲ, ಯಾರೋ ಪೋಸ್ಕರಿಯನ್ನು ಕರೆಯಲ್ಲ. ನಾಡಿನ ಪರ, ಜನಪರ ಯಾರಿಗೆ ಕಿಚ್ಚನೆ ಇರುತ್ತೋ ಅವ್ರನ್ನ ಕರೀತಾರೆ. ಖುಷಿ ಆಗುತ್ತೆ. ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೀವಿ ನಾಗರಾಜ್ ಅವರೇ. ನಾವು ನಿಮಗೆ ಹಣ ಕೊಡಲಿಕ್ಕಾಗಲ್ಲ, ಆ ಸ್ಥಿತಿಯಲ್ಲಂತೂ ಹೋರಾಟಗಾರರಿಲ್ಲ. ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಕೊಂಡು ಬಂದಂಥವ್ರು. ಆದರೆ ನಿಮ್ಮ ಜೊತೆಗೆ ಏನಾದರೂ ತೊಂದರೆ ಆದರೆ ನಾವೆಲ್ಲ ಒಂದಿಷ್ಟು ಜನ ಹುಡುಗರು ಇರ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳ್ಬೋದು. ಬೆಳೀಲಿ ನಿಮ್ಮ ನ್ಯೂಸ್ ಬೀಟ್. 25 ವರ್ಷ ಅಲ್ಲ, ಎಲ್ಲ ಕಾರ್ಯಕ್ರಮದಲ್ಲೂ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಅಂತೇಳಿ ನನ್ನ ಶುಭಾಶಯಗಳನ್ನು ಕೋರೋದ್ರ ಮುಖಾಂತರ ಯಶಸ್ವಿಯಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಕರವೇ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರವೀಣ್ ಶೆಟ್ಟಿಯವರನ್ನ ಇದೀಗ ಕರ್ನಾಟಕ ನ್ಯೂಸ್ ಬೀಟ್ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಆತ್ಮೀಯವಾಗಿ ಗೌರವಿಸಲಾಗ್ತಾ ಇದೆ. ನಿಮ್ಮೆಲ್ಲ ಸಹಕಾರಕ್ಕಾಗಿ ಇಡೀ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.